ಶ್ರುತಿ ಅವ್ರ ಬೆಳಕ ಇವರು ಕಪ್ಪನ್ನ ಎತ್ತಿ ಇಟ್ಕೊಳ್ತಾರೆ ಅಂತಲೇ ಹೇಳಿದರು. ಸೊ ಈ ಒಂದು ಬಿಗ್ ಬಾಸ್ ಕಪ್ ಸಿಕ್ಕಿಲ್ಲ ಅಂದದ್ದು ನಿಮ್ಗೆ ಎಷ್ಟು ಡಿಸಪಾಯಿಂಟ್ ಆಯಿತು? ಅಥವಾ ಯಾಕೆಂದರೆ ಇಷ್ಟೊಂದು ಕನ್ನಡಿಗರ ಮನಸ್ಸನ್ನಾಗಿದ್ದೀರಾ, ಇಷ್ಟೊಂದು ಹೆಣ್ಮಕ್ಳಿಗೆ ಸ್ಫೂರ್ತಿ ಆಗಿದ್ದೀರಾ, ಇದನ್ನು ಇಲ್ಲಿ ನೀವು ಕರೆಕ್ಷನ್ ಮಾಡ್ಕೋಬೋದಾ ಅಂತ? ಮೇಡಮ್, ನನಗೆ ಅದೇ ಹೇಳೋದು, ಜೀವನ ಅಂದಾಗ ಎಲ್ಲವೂ ನಾವು ಸರಿನೇ ಮಾಡ್ಕೊಂಬಂದರೆ ನಾವು ಮನುಷ್ಯರಾಗಿರೋದೇ ಇಲ್ಲ. ನಮ್ಮನ್ನೆಲ್ಲ ದೇವಸ್ಥಾನದಲ್ಲಿ ಪೂಜೆ ಮಾಡಬೇಕು, ನಾವೆಲ್ಲ ದೇವ್ರುಗಳಾಗ್ಬಿಡ್ತೀವಿ. ಅದಕ್ಕೆ ನಾವು ಮನುಷ್ಯರು ಅಂತ ಆಗಿರುತ್ತೆ. ಮನುಷ್ಯ ಅಂದಾಗ ತಪ್ಪು ಮಾಡಲೇಬೇಕು, ತಪ್ಪನ್ನು ತಿದ್ಕೋಬೇಕು, ತಿದ್ಕೊಂಡು ಮುಂದೆ ಹೋಗ್ಬೇಕು, ಅವನೇ ಮನುಷ್ಯ. ಸೊ ಅದು ನಮಗೆ ಹೊರ ಜಗತ್ತಲ್ಲಿ 100 ವರ್ಷ ಅದಕ್ಕೆ ಅವಕಾಶ ಸಿಗುತ್ತೆ, ಬಿಗ್ ಬಾಸ್ ಮನೇಲಿ 100 ದಿನ ಅವಕಾಶ ಸಿಗುತ್ತೆ. ಸೊ ತಪ್ಪುಗಳಾಗಿದೆ, ತಿದ್ಕೊಂಡಿದ್ದೀನಿ, ಬದುಕಿದ್ದೀನಿ, ಜೀವಿಸಿದ್ದೀನಿ, ಎಲ್ಲವನ್ನ ನಾನು ಮಾಡಿದ್ದೀನಿ. ಬಟ್ ಎಲ್ರಿಗೂ ಒಂದು ಎಕ್ಸಾಂಪಲ್ ಸೆಟ್ ಮಾಡಿದ್ದೀನಿ ಅಂತ ನಿಮ್ಗಳ ಬಾಯಲ್ಲಿ ನಾನು ಕೇಳುವಾಗ, ಯಾಕಂದರೆ ನೀವು ಮಾಧ್ಯಮ ಲೋಕದಲ್ಲಿರುವಾಗ ಎಲ್ಲ ವಿಚಾರಗಳು ನಿಮಗೆ ತುಂಬ ಬೇಗ ಬರ್ತಾ ಇರುತ್ತೆ. ಸೊ ನೀವು ಅದನ್ನು ಹೇಳ್ತಿದ್ದೀರಾ ಅಂದಾಗ ಖಂಡಿತವಾಗ್ಲೂ ನಾನು ಅದನ್ನು ತೊಗೊಳ್ತೀನಿ. ಆ್ಯಂಡ್ ಆಲ್ಸೋ ನೀವು ಹೇಳಿದ್ರಿ ಕಪ್ಪನ್ನ ನೀವು ಎತ್ತಿ ಹಿಡಿತೀರಾ ಅನ್ನೋ ಒಂದು ಇದರಲ್ಲಿದ್ದರು ಅಂತ. ಹೌದು ಮೇಡಮ್, ತುಂಬ ಕಷ್ಟಪಟ್ಟೆ ನಾನು. ಬಿಕಾಸ್ ನಾನು ಹೇಳ್ದಂಗೆ ನನಗೆ ಬರೀ ಅದೊಂದು ಅರಮನೆ ಆಗಿರಲಿಲ್ಲ, ನನಗೊಂದೊಂದು ಯುದ್ಧ ಭೂಮಿನೇ ಆಗಿತ್ತು. ಒಂಟಿಯಾಗಿ ನಾನು ಹೋರಾಟ ಕೊಟ್ಟಿದ್ದೀನಿ, ಯಾರಿಗೂ ಕೇರ್ ಮಾಡಲಿಲ್ಲ. ಆ್ಯಂಡ್ ಒಂದು ಇಲ್ಲಿ ವಿಚಾರ ಎಲ್ಲರೂ ಗಮನಿಸಬೇಕು, ಯಾರು ನನ್ನ ಕೆಣಕಿದಾರೋ ಅವ್ರನ್ನ ನಾನು ಬಿಟ್ಟಿಲ್ಲ. ನಾನು ಯಾರ ಹತ್ರ ಕೆಣಕೊಂಡು ಜಗಳಕ್ಕೆ ಹೋಗಲಿಲ್ಲ. ಮತ್ತು ನಾನು ಏಕವಚನ ಪದ ಬಳಕೆಗೆ ನಾನು ಕೊನೆವರೆಗೂ ನಾನು ಫೈಟ್ ಮಾಡಿದ್ದೀನಿ. ಬಿಟ್ಟರೆ ಕೆಲವ್ರಿಗೆ ಹೋಗ್ತಾ ಹೋಗ್ತಾ ತುಂಬ ಒಂಥರ ಜೋಕ್ ಅಂತ ಅನಿಸ್ಬೋದು, ಯಾಕೆಂದರೆ ಅವರ ವಯಸ್ಸಾಗ್ಬೋದು, ಎಕ್ಸ್ಪೀರಿಯನ್ಸ್ ಆಗ್ಬೋದು. ಬಟ್ ನಿಜ ಜೀವನದಲ್ಲಿ ಯಾರಾದರೂ ಏಕವಚನ ಪದ ಬಳಕೆ ಮಾಡಿದಾಗ ಯಾರೇ ಆಗಲಿ ಟ್ರಿಗರ್ ಆಗ್ತಾರೆ. ಅದು ಬಿಗ್ ಬಾಸ್ ಮನೇಲಿ ಯಾಕೆ ಆಗ್ತಿರ್ಲಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಎವ್ರಿಬಡಿ ವಾಸ್ ಓಕೆ ವಿತ್ ಇಟ್. ಬಟ್ ನನಗೆ ಅದು ಆಗ್ತಾ ಇರಲಿಲ್ಲ. ಮೇ ಬಿ ನನ್ನ ಹೋರಾಟದ ಬದುಕು ಕೂಡ ನನಗೆಲ್ಲೋ ಒಂದು ಕಡೆ ಧ್ವನಿ ಎತ್ತುವಾಗ ಮಾಡ್ತಾ ಇತ್ತು. ಅದು ಒಂದು ಆಗ್ತಾಯಿತ್ತು. ಆ್ಯಂಡ್ ಏಕಾಂಗಿಯಾಗಿ ನಾನು ಹೋರಾಟ ಇದ್ದಿದ್ದು ನಿಜ, ಒಂಟಿಯಾಗಿ ನಾನು ಹೋರಾಟ ಮಾಡಿದ್ದೀನಿ. ನೀವು ಹೇಳಿದಾಗೆ ಅಲ್ಲ ಮನೇಲಿ ಯಾರು ನೀವು ಊಟ ಮಾಡಿದ್ರು ಅಂತಲೂ ಕೇಳ್ತಿರ್ಲಿಲ್ಲ. ಆ್ಯಂಡ್ ನಾವೇನಾದರೂ ಒಂದು ಟಾಸ್ಕ್ ಆಡಿ ಸುಸ್ತಾಗಿ ಬಂದರೂ ಕೂಡ, ಸುಸ್ತಾಗ್ತಿರುತ್ತೆ, ಒಂದು ಗ್ಲಾಸ್ ನೀರು ಬೇಕು ಅಂದರೆ ಇಲ್ಲಿಂದ ಒಂದು 100 ಮೀಟ್ರ್ ಹೋಗಿ ಅಲ್ಲಿಂದ ಕಿಚನಿಂದ ತಂದು ಕೊಡಬೇಕು. ಬಟ್ ಅದನ್ನು ಯಾರು ಮಾಡೋಕ್ಕೂ ಒಂಚೂರು ಆಲಸ್ಯ. ಯಾಕಂದರೆ ಯಾರಿಗೂ ನಾವು ನಮ್ಮವರು, ಅವ್ರು ನಮ್ಮವರು ಅಂತ ಅನಿಸಿರ್ಲಿಲ್ಲ. ಅಂದರೆ ನಾನು ನಾನು ಅನ್ಕೋತಿದ್ದೆ ಇವರೆಲ್ಲ ನಮ್ಮವರು, ನನ್ನ ಮನೆ ನಮ್ಮವರು. ಹೊರಗಡೆಯಿಂದ ಯಾರು ವೈಲ್ಡ್ ಕಾರ್ಡ್ ಎಂಟ್ರೀಸ್ ಬಂದಾಗ ನಮ್ಮ ಮನೆಯವ್ರಿಗೆ ಯಾರಿಗಾರು ಅವಮಾನ ಮಾಡಿದ್ರೆ ನನ್ನ ಮನೆಯವ್ರಿಗೆ ಅವಮಾನ ಮಾಡ್ತಿದ್ದಾರೆ ಅಂತ ನನಗೆ ಅನ್ನಿಸ್ತಿತ್ತು. ಬಟ್ ಬೇರೆಯವ್ರು ನನಗೇನಾದರೂ ಮಾಡಿದಾಗ ಇಡೀ ಮನೆಗೆ ಯಾರಿಗೂ ಅನ್ನಿಸ್ತಿರ್ಲಿಲ್ಲ. ಬಿಕಾಸ್ ನಾನು ಅಷ್ಟರಲ್ಲಿ ಅವರಿಗೆ ಬೇರೆನೇ ಒಂದು ಪರ್ಸ್ಪೆಕ್ಟಿವ್ ಕೊಟ್ಟಿದ್ದೆ. ಇವೆಲ್ಲವೂ ತುಂಬ ನಾನು ನೋವನ್ನು ಅನುಭವಿಸಿದ್ದೀನಿ. ಎಲ್ಲವನ್ನ ದಾಟ್ಕೊಂಡು ಟಾಪ್ 3ಗೆ ನಾನು ಬಂದಿದ್ದೆ. ನನಗೂ ತುಂಬ ಒಂದು ಆಸೆ ಇತ್ತು. ಬಿಕಾಸ್ ಯಾರು ಹೆಣ್ಣು ಮಕ್ಕಳು, ಶ್ರುತಿ ಅಕ್ಕ ಆದಮೇಲೆ ಯಾರು ಹೆಣ್ಮಕ್ಳು ಕಪ್ಪನ್ನು ಗೆದ್ದಿರಲಿಲ್ಲ. ಸೊ ಬಹುಶಃ ನಾನು ಪಟ್ಟಿರೋಂಥ ಕಷ್ಟಕ್ಕೆ, ನನಗಾಗಿರೋಂಥ ಅವಮಾನಕ್ಕೆ, ನನ್ನ ಶರೀರದಲ್ಲಿ ನನಗಾಗಿರೋಂಥ ಗಾಯಗಳಿಗೆ, ಮಾನಸಿಕವಾಗಿ ನನ್ನನ್ನು ಕುಗ್ಸಿರೋದಕ್ಕೆ ನನಗೊಂದು ಉತ್ತರ ಸಿಗುತ್ತೆ ಅಂತ ನಾನು ತುಂಬ ಕಾಯ್ತಾ ಇದ್ದೆ. ಬಟ್ ಅದಕ್ಕೆ ಉತ್ತರ ಸಿಗಲಿಲ್ಲ. ಆ ವಿಚಾರದಲ್ಲಿ ನಂಗೆ ತುಂಬ ಬೇಸರ ಇದೆ. ಓಕೆ, ಡೇ ಒನ್ನಿಂದನೂ ಇಷ್ಟೊಂದು ನೆಗೆಟಿವಿಟಿನ ಕೇಳ್ಕೊಂಬಂದ್ರಿ, ಅಷ್ಟೆಲ್ಲವನ್ನ ಸಾಧಿಸಿ ಹೊರಗಡೆ 100 ದಿನಗಳನ್ನ ಪೂರೈಸಿ ಹೊರಗಡೆ ಬಂದರೆ ಅದೇ ಒಂದು ಕಪ್ಪು. ಏಕೆಂದರೆ ನೆಗೆಟಿವಿಟಿ ಅನ್ನೋದನ್ನ ನಾವು ಯಾಕೆ ನಮಗೆ ಕಪ್ ಸಿಗಲಿಲ್ಲ ಅನ್ಕೋಬೇಕು. ಸೊ ಅದೇ ನನ್ನ ಒಂದು ಹೋರಾಟ. ಇಷ್ಟೊಂದು ನಮ್ಮನ್ನು ಕುಗ್ಸಿದ್ರು ನಾವು ಗೆದ್ದು ಬರ್ತೀವಿ ಅಂತ ನೀವು ಒಂದು ಸಂದೇಶ ಸಾರಿದ್ದೀರಾ ಅಂತ ನಿಮ್ಗೆ ಅನ್ಸತ್ತಾ? ಖಂಡಿತ. ನನ್ನ ಕೊನೆ ಕ್ಷಣದವರೆಗೂ ನನ್ನ ಹೋರಾಟನೇ ಆಗಿತ್ತು. ಅಲ್ಲಿ ನೀವು ನೋಡಿರ್ಬೋದು, ನನಗೆ ಕಿಚನ್ ಚಪ್ಪಾಳೆ ಸಿಗುತ್ತೆ ಒಂದು ಟಾಸ್ಕಲ್ಲಿ. ಆ ಟಾಸ್ಕಲ್ಲಿ ಎಷ್ಟು ಹೀನಾಯವಾಗಿ ಒಂದು ವ್ಯಕ್ತಿನ ನೀವು ಕೆಳಗಿಡ್ಬೋದು, ಎಷ್ಟು ಹಿಂಸೆ ಕೊಡ್ಬೋದು, ಮಾನವೀಯತೆನ, ಇಡೀ ಮಾನವೀಯತೆನ ಮರೆತು ಇಡೀ ಮನೆ ಟಾರ್ಗೆಟ್ ಮಾಡ್ತಾರೆ. ನನಗೆ ನೀರು ತಂದು ಚಟ 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 ಅಂತ ಮುಖಕ್ಕೆ ಹಾಕ್ತಾರೆ. ಕಿವಿ ಇಯರ್ ಡ್ರಮ್ಸ್, ನನಗೆ 2 ದಿನ ಅದು ಊತ ಬಂದುಬಿಟ್ಟಿರುತ್ತೆ. ನೀರು ಕಿವಿಗೆ ತಂದು ಹೀಗೆ ಸುರಿತಿರ್ತಾರೆ. ಅದಾದಮೇಲೆ ಸರ್ಫು ಅದು ಇದು ಎಲ್ಲ ತಂದು ತಲೆಗೆಲ್ಲ ಸುರಿತಿರ್ತಾರೆ. ತುಂಬ ಒಂಥರ ಹೇಗೆ ಅಂದರೆ ಅಲ್ಲಿರುವಂಥ ಕಂಟೆಸ್ಟೆಂಟ್ಸೇ ಒಬ್ರಿಗೊಬ್ರು ಹೇಳ್ಕೊತಾ ಇರ್ತಾರೆ, ಹೋಗಿ ಅವ್ರ ಕಚ್ಗುಳಿ ಕೊಡಿ, ಇನ್ನೂ ಏನೇನೋ ಐಡಿಯಾಗಳು ಕೊಡ್ತಾ ಇರ್ತಾರೆ. ಅಂದರೆ ಎಷ್ಟು ಒಬ್ಬರನ್ನ ನೀವು ಆ ಟಾಸ್ಕಿಂದ ಅವ್ರನ್ನ ದೂರ ಇಡೋದಕ್ಕೆ, ನನ್ನನ್ನು ಮನೆಯಿಂದ ಹೊರಗಡೆ ಹಾಕೋದಕ್ಕೆ ಇಡೀ ಮನೆ ಟಾರ್ಗೆಟ್ ಮಾಡಿ, ಅದರಷ್ಟು ಅವಮಾನ ಇನ್ನೊಂದಿಲ್ಲ ಅಂತ ನಾನು ಭಾವಿಸ್ತೀನಿ. ಅವತ್ತು ನಾನು ಹಠದಿಂದ ಅಲ್ಲಿ ನಿಂತ್ಕೋತೀನಿ. ನನಗೆ ಒಂದಷ್ಟು ಆರೋಗ್ಯದ ಸಮಸ್ಯೆ ಇದ್ದರೂ ಕೂಡ ತುಂಬ ಹಠದಿಂದ 1.5 ಗಂಟೆ ನಾನು ಛಲದಿಂದ ನಿಂತ್ಕೋತೀನಿ, ತೋರಿಸ್ತೀನಿ ನನ್ನ ತಾಕತ್ತೇನು, ನೀವಾ ನಾನಾ ಅಂತ ಹೇಳಿ ನಿಂತ್ಕೋತೀನಿ. ಅವತ್ತು ನಾನು ಗೆಲ್ತೀನಿ. ಅವರೆಲ್ಲ ಅನ್ಕೋತಾರೆ ನನ್ನನ್ನು ಸೋಲಿಸ್ಬೋದು ಅಂತ, ಬಟ್ ನಾನು ಗೆದ್ದಿದ್ದು ಎಲ್ಲಿ ಅಂದರೆ ಹೊರಗಡೆ ಎಲ್ಲರೂ ಮನಸ್ಸಲ್ಲೂ ನಾನು ಗೆದ್ದಿದ್ದೆ. ಅದಕ್ಕೆ ನನಗೆ ಕಿಚನ ಚಪ್ಪಾಳೆ ಸಿಕ್ತು. ಸೊ ನಾನು ಛಲಗಾರ್ತಿ ಅಂತ ನಾನು ಅದಕ್ಕೆ ಕೊಟ್ಕೊಂಡೆ. ಬಿಕಾಸ್ ನಾನು ಛಲದಿಂದನೇ ಬಿಗ್ ಬಾಸ್ ಆಟನ ಆಡಿದ್ದೀನಿ. ಎಲ್ಲೂ ಮುಖವಾಡ ಹಾಕ್ಕೊಂಡು ನಾನು ಆಟನೇ ಆಡಲಿಲ್ಲ.
ಓಕೆ, ಮನೆ ಒಳಗಡೆ ನೀವು ನಿಮ್ಮ ಪಾಡಿಗೆ ನೀವು ಆಟ ಆಡ್ತೀರಿ, ಬಟ್ ಹೊರಗಡೆ ಅಂತೂ ತುಂಬಾನೇ ನೆಗೆಟಿವಿಟಿ. ಏನಂದ್ರೆ ಅಶ್ವಿನಿಗೆ ಕಿಚನ್ ಚಪ್ಪಾಳೆ ಯಾಕೆ ಸಿಗ್ಬೇಕು, ಅಶ್ವಿನಿ ಯಾಕೆ ಬಂದಿದ್ದಾರೆ ಬಿಗ್ ಬಾಸ್ಗೆ, ಅವ್ರ ಹತ್ರ ದುಡ್ಡಿದೆ, ಕೋಟಿ ಕೋಟಿ ರೂಪಾಯಿ ಒಡತಿ ಅವಳು. ಗೌಡ ಅವರು ಅಂದ್ರೆ ಕರ್ನಾಟಕದಲ್ಲಿ ತುಂಬಾ ಪ್ರಬಲವಾಗಿರುವಂತಹ ಒಂದು ಜಾತಿ, ಗೌಡ ವರ್ಸಸ್ ಕುರುಬ ಅಂತ ಬಂತು. ಆಮೇಲೆ ಅವ್ರು ಏನ್ ಇಷ್ಟೆಲ್ಲ ಟೀಕೆಗಳು ಬಂತು. ಅವ್ರಿಗೆ ಏಜ್ ಆಗಿದೆ, ತುಂಬಾ ಸಾಧಿಸಿದ್ದಾರೆ, ತುಂಬಾ ಫಿಲ್ಮ್ಗಳಲ್ಲಿ ಮಾಡಿದ್ದಾರೆ, ತುಂಬಾ ಸೀರಿಯಲ್ಗಳಲ್ಲಿ ಮಾಡಿದ್ದಾರೆ, ನೇಮ್ ಇದೆ, ಫೇಮ್ ಇದೆ, ದುಡ್ಡಿದೆ. ಏನಕ್ಕೆ ಅವ್ರಿಗೆ ಬಿಗ್ ಬಾಸ್, ಬಡವ್ರ ಮಕ್ಕಳು ಬೆಳಿಲಿ, ಈ ತರ ಎಲ್ಲ ಬಂದ್ಬಿಡ್ತು. ಸೊ ಜಾತಿಯ ಟೀಕೆ, ಬಡವ ವರ್ಸಸ್ ಶ್ರೀಮಂತ ಟೀಕೆ, ಮತ್ತೆ ಹೆಣ್ಣು ವರ್ಸಸ್ ಗಂಡು, ಯಾಕೆ ಹೆಣ್ಣು ಗೆಲ್ಲೇಬೇಕು, ಅಷ್ಟೊಂದು ಒಡವೆಗಳಿದೆ, ಅವ್ರು ಹಾಕೋದೆಲ್ಲ ಚಿನ್ನದ್ದೇ ಅಂತ ಹೇಳ್ತಾರೆ. ಸೊ ಏನಕ್ಕೆ ಅವ್ರಿಗೆ ಬಿಡಿ, ಬಡವ್ರ ಮಕ್ಕಳು ಬೆಳಿಲಿ ಅನ್ನೋ ಮಾತು ಬಂತು. ಈ ಎಲ್ಲ ಟೀಕೆಗಳ ಬಗ್ಗೆ ನಿಮ್ಮ ರಿಯಾಕ್ಷನ್?